ಮಹತ್ವದ ಸಿಎಲ್ಪಿ ಮೀಟಿಂಗ್ ಶುರು. ಸಿದ್ದರಾಮಯ್ಯನವರು ಬರ್ತಾ ಇದ್ದಂತೆ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಿದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಂತೆ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಿದೆ. ಹಾಜರಾತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಸಭೆಯಲ್ಲಿ ಶಾಸಕರು, ಪರಿಷತ್ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಎಂಎಲ್ಎ ಮತ್ತು ಎಂಎಲ್ಸಿಗಳು ಇಬ್ಬರೂ ಆಗಮಿಸಿದ್ದಾರೆ. ಹಾಜರಾತಿ ಪಡೆದುಕೊಂಡ ನಂತರ ಆರಂಭಿಕ ಭಾಷಣ ಕಾರ್ಯದರ್ಶಿ ಅಲ್ಲಮ ಪ್ರಭು, ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಅಲ್ಲಮ ಪ್ರಭು ಅವರು ಕಾರ್ಯಕ್ರಮವನ್ನು ಅಥವಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮಾತನಾಡಿ, ಅದಾದಮೇಲೆ ಸಿದ್ದರಾಮಯ್ಯನವರ ಹ್ಯಾಂಡ್ ಓವರ್ಗೆ ಹೋಗುತ್ತೆ. ಸಿದ್ದರಾಮಯ್ಯನವರು ಕೂಡ ಇಷ್ಟು ವರ್ಷದ ಆಡಳಿತದ ಬಗ್ಗೆ, ಜೊತೆಗೆ ಮುಂದೆ 2028ರ ಚುನಾವಣೆಯನ್ನು ಗೆಲ್ಲುವ ದೂರದೃಷ್ಟಿಯ ಬಗ್ಗೆ, ಮುಂದೆ 2028ರ ವಿಧಾನಸಭಾ ಎಲೆಕ್ಷನ್ನ ಯಾವ ರೀತಿಯಾಗಿ ನಾವು ಗೆಲ್ಲಬೇಕು ಅನ್ನೋ ವಿಚಾರ ಸಂಬಂಧವೂ ಕೂಡ ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಲಿಕ್ಕಿದ್ದಾರೆ. ಅದೆಲ್ಲ ಆದ ನಂತರ ಸಿಎಲ್ಪಿ ನಾಯಕ ಯಾರು ಅಂತ ಘೋಷಣೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅನ್ನುವಂಥ ಹೆಸರೇ ಘೋಷಣೆ ಮಾಡ್ತಾರೆ ಅನ್ನೋದು ಈಗ ಆಲ್ರೆಡಿ ಕನ್ಫರ್ಮ್ ಆಗಿರೋದು. ಸೊ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಹೇಳ್ತಾ ಇದ್ದಂತೆ ಎಲ್ಲ ಶಾಸಕರು, ಎಲ್ಲ MLCಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾಕಂದರೆ ಈಗಷ್ಟೇ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂಥ ಹೆಸರು ಬಂದರೂ ಕೂಡ ಅದನ್ನು ನಾವು ಒಪ್ಪಿಕೊಳ್ತೀವಿ, ಅವರು ಹೇಳೋದಕ್ಕೆ ನಾವು ಅಪಸ್ವರ ಇಲ್ಲ. ಅಂದರೆ ಹೈಕಮಾಂಡ್ ನಾಯಕರು ಯಾರನ್ನ ಫೈನಲ್ ಮಾಡಿದಾರೋ ಅದಕ್ಕೆ ನಮ್ಮ ಅಪಸ್ವರ ಏನೂ ಇಲ್ಲ, ನಮ್ಮ ಒಪ್ಪಿಗೆ ಇದೆ, ಹೀಗನ್ನುವಂಥ ಮಾತನ್ನು ಕಾರ್ಯದರ್ಶಿಗಳು ಈಗ ಆಲ್ರೆಡಿ ಕನ್ಫರ್ಮ್ ಮಾಡಿರೋದ್ರಿಂದಾಗಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅನ್ನೋ ಹೆಸರು ಪ್ರಸ್ತಾಪ ಮಾಡ್ತಿದ್ದಂತೆ ಎಲ್ಲರೂ ಕೂಡ ಮೇಜು ಕುಟ್ಟಿ ಅವರಿಗೆ ಸಪೋರ್ಟ್ ಅಥವಾ ಸಹಮತವನ್ನು ಸೂಚಿಸ್ತಾರೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ, ಶಾಸಕರನ್ನು ಉದ್ದೇಶಿಸಿ, MLCಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ತಾನು ಆಯ್ಕೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನ್ಯವಾದವನ್ನು ತಿಳಿಸಿ, ಮುಂದಿನ ಹೆಜ್ಜೆ ಅಥವಾ ಮುಂದಿನ ಕಾರ್ಯವೈಖರಿ, ಆಡಳಿತದ ಬಗ್ಗೆ, ಅದಾದ ಮೇಲೆ 2028ರ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅನ್ನೋದಾದರೆ ನಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಜೊತೆಗೆ ಸಿದ್ದರಾಮಯ್ಯನವರ ಬಲ ಯಾವ ರೀತಿಯಾಗಿ ನಮಗೆ ಅವಶ್ಯಕತೆ ಇದೆ, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಸಭೆಯಲ್ಲಿ ಮಾತಾಡ್ತಾರೆ. ಈ ಸಭೆ ಮುಗಿದ ನಂತರ ವಿಧಾನಸೌಧದಲ್ಲೇ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದಾರೆ, ಅಂದರೆ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ, ಸುರ್ಜೇವಾಲಾ ಅವರು ಇರ್ತಾರೆ, ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇರ್ತಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಸಿಎಲ್ಪಿ ನಾಯಕ ಅಥವಾ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಮಾತನಾಡಿ, ಹೈಕಮಾಂಡ್ ನಾಯಕರು ಅಂದರೆ ಸುರ್ಜೇವಾಲಾ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇದರ ಬಗ್ಗೆ ಮಾತನಾಡಬಹುದು. ಅದಾದ ನಂತರ ಅಲ್ಲೂ ಕೂಡ ಪ್ರೆಸ್ ಮೀಟ್ನಲ್ಲೂ ಕೂಡ ಹೇಳ್ತಾರೆ, ಈ ಹಿಂದೆ 3 ವರ್ಷಗಳ ಆಡಳಿತ ಜೊತೆಗೆ ಮುಂಬರುವ 2 ವರ್ಷಗಳ ಕಾಂಗ್ರೆಸ್ನ ಆಡಳಿತ ಯಾವ ರೀತಿಯಾಗಿ ಇರುತ್ತೆ, ಏನೇನು ಮಾಡಬೇಕು, ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಿದ್ದಾರೆ, ಎಲ್ಲವನ್ನೂ ಕೂಡ ಹೇಳಿದ ನಂತರ 2028ರ ವಿಧಾನಸಭಾ ಎಲೆಕ್ಷನನ್ನು ಗೆಲ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಆಲ್ರೆಡಿ ಸಚಿವರಿಗೆ, ಈಗ ಆಲ್ರೆಡಿ ಶಾಸಕರಿಗೆ, MLCಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ ಮೀಟಿಂಗ್ನಲ್ಲಿ. ಅದಾದ ಮೇಲೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ.